ಮಾಡ್ತಾ ಇದ್ದಾರೆ ನಿಮ್ಮ ನೌಕರ ವರ್ಗ. ಇದು ಈ ಉದ್ದೇಶ ಏನು, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಏನು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ರಾಜ್ಯವ್ಯಾಪಿ. ಅದರಲ್ಲಿ ಅರಸೀಕೆರೆ ನಗರಸಭೆ ನೌಕರರು ಸಹ ಭಾಗವಹಿಸಿ ಈ ಮುಷ್ಕರ ಮಾಡ್ತಾ ಇದ್ದಾರೆ. ಮುಷ್ಕರಕ್ಕೆ ಒಂದು ಉದ್ದೇಶ ಅವ್ರದ್ದು OPS NPS ಕ್ಯಾನ್ಸಲ್ ಮಾಡಿ OPSನ ತರಬೇಕು, KGID ತರಬೇಕು, ಜ್ಯೋತಿ ಸಂಜೀವಿನಿ ಏನು ಯೋಜನೆ ಇದೆ ಅದನ್ನು ಸಹ ಅವ್ರಿಗೆ ಎಲ್ಲ ಎಂಪ್ಲಾಯ್ಗಳಿಗೂ ಅದನ್ನು ಸಹ ಯಥಾವತ್ತಾಗಿ ಪಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಮುಷ್ಕರ ಮಾಡ್ತಾಯಿದ್ದಾರೆ. ಈ ಮುಷ್ಕರದ ಅವ್ರು ಮಾಡ್ತಾರೋದ್ರಿಂದ ಜನಸಾಮಾನ್ಯರಿಗೆ ನಗರದ ಸ್ವಚ್ಛತೆ, ನೀರು ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸ್ವಲ್ಪ ಅಡಚಣೆ ಉಂಟಾಗ್ತದೆ. ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಏನು ಮುಷ್ಕರ ನಡೀತಾ ಇದೆ ಆದ್ದರಿಂದ ಈ ಒಂದು ಅಡಚಣೆ ಉಂಟಾಗ್ತಾ ಇದೆ. ಏನಾರ ಎಮರ್ಜೆನ್ಸಿ ಇದ್ದರೆ, ಇನ್ಕೇಸ್ ಭಾಳ ಎಮರ್ಜೆನ್ಸಿ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾವುದಾರ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪರಿಹಾರ ಮಾಡ್ತೀವಿ. ನಾವು ನಗರಸಭೆ ಯಾವಾಗಲೂ ನಿಮ್ಮ ನಾಗರಿಕರ ಜೊತೆಲಿರ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮುಷ್ಕರ ನಡೀತಾ ಇದೆ, ನಮಗೆ ತೊಂದರೆ ಆಯಿತು ಅನ್ನೋ ಒಂದು ಭಾವನೆಯೇ ನಾವು ಮಾಡೋಕ್ಕೆ ಬಿಡಲ್ಲ. ನಾವು ಒಂದಲ್ಲ ಒಂದು ಪರಿಹಾರೋಪಾಯ ತಗೊಂಡು ಸಾರ್ವಜನಿಕರಿಗೆ ಏನು ಸೇವೆ ಕೊಡಬೇಕೋ ಆ ಸೇವೆನ ಖಂಡಿತ ಒದಗಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊತಾರೆ. ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೆ ಪ್ರಭಾಕರ್ ಸರ್ ಅವರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಕೇಂದ್ರ ಕಚೇರಿ, ನಮ್ಮ ಶಾಖಾ ಕಚೇರಿ ಅರಸೀಕೆರೆ ನಗರಸಭೆಯಲ್ಲಿ ಎಲ್ಲ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಲು ಏನು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದರ ಮೇರೆಗೆ ನಾವೆಲ್ಲ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ನಮ್ಮ ಏನು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಬೇಕಂತ ಇದ್ದೀವಿ. ಈ ಅನಿರ್ದಿಷ್ಟಾವಧಿ ಮುಷ್ಕರದ ನಮ್ಮ ಬೇಡಿಕೆಗಳು ಏನೆಂದರೆ, ನಮ್ಮ ರಾಜ್ಯ ಎಲ್ಲ ನಮ್ಮ ನೌಕರರುಗಳಿಗೂ KGID ಹಾಗೂ GPF ಹಾಗೂ ಜ್ಯೋತಿ ಸಂಜೀವಿನಿ ಯೋಜನೆ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಿದ್ದೀವಿ. ತಿರ್ಗಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ನಮ್ಮ ಕಾರ್ಯನಿರ್ವಹಿಸ್ತಿದ್ದಾರೆ, ಹೊರಗುತ್ತಿಗೆ ಆಧಾರದ ಮೇಲೆ ಲೋಡರ್ಸ್ಗಳು ಇದ್ದಾರೆ, ನೀರು ಸರಬರಾಜು ಸಹಾಯಕರಿದ್ದಾರೆ, ತಿರ್ಗಿ ನಮ್ಮ ಆಟೋ ಡ್ರೈವರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಪರ್ಮೆಂಟ್ ಮಾಡಬೇಕು. ತಿರ್ಗಿ ನೇರ ಪಾವತಿ, ಹೊರಗುತ್ತಿಗೆ ಇರೋರು ನೇರ ಪಾವತಿಯಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಈಗ ನಮಗೇನು ವೇತನ ಕೊಡ್ತಿದ್ದಾರೆ ನಗರ ಸ್ಥಳೀಯ ಸಂಸ್ಥೆ ಏನಿದೆ ಅನುದಾನ, ಅದರಲ್ಲಿ ವೇತನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. ಅದಕ್ಕೋಸ್ಕರ ನಮಗೆ SFC ವೇತನ ನಿಧಿಯಡಿ ನಮಗೆ ವೇತನ ಪಾವತಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬೇಡಿಕೆಗಳನ್ನ ಇಟ್ಟು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ಈ ಮುಷ್ಕರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವೆಲ್ಲ ಮುಷ್ಕರ ಕೈಗೊಂಡಿದ್ದೀವಿ ಸರ್.